ಏನು ನುಡಿಯುತ್ತಿರುವೆಯಪ್ಪ? ಕಲ್ಪನೆಯಲ್ಲಿಯೂ ಕಾಣದಂತ ದುರಂತವನ್ನು ನುಡಿಯುತ್ತಿರುವೆಯಲ್ಲ. ತವರ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರುದು ಮಾಡಿ ಕಳಿಸಿದಳಲ್ಲಪ್ಪ ರುದ್ರ. ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನು ತಂದಿಟ್ಟ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ರುದ್ರ, ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ನಿಜ ದಡಿಯರ, ನಿಜ. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ಲುಚ್ಚುಳೂರಾಗಿ ಹೋಯ್ತ್ರಿ ದಡಿ. ಲುಚ್ಚುಳೂರಾಗಿ ಹೋಯ್ತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕುತ್ತಿದ್ದೆವು. ಆದ್ರೆ ಇಲ್ಲೂ ನನ್ನ ಬದುಕಿನ ಬಳ್ಳಿಯ ಚಕ್ರವೇ ಕಳಿಸಿ ಹೋತ್ರಿ ದಡಿಯಾರ. ಹೆಂಡತಿ ನೀಡಿದ ಈ ನನ್ನ ಮಗಳು ಅನಾಥಳಾದಳು. ಈ ಪಾಪಿಗೂ ಸುಟ್ಲಿಲ್ಲ ಅದರಲ್ಲ, ಹೆಂಡತಿ ಸಾಯ್ತಿರ್ಲಿಲ್ಲ ದಡಿ, ಸಾಯ್ತಿರ್ಲಿಲ್ಲ. ರುದ್ರ, ನಿನ್ನ ಕಲ್ಪನೆಯು ತಪ್ಪಾಗಿದೆಯಪ್ಪ. ದೀಪದ ಸುಟ್ಟು ಕೈ ಸುಟ್ಟ ಕೋಪಕ್ಕೆ ಪಣತಿಯನ್ನು ಎಂದೂ ಒಡೆಯಬಾರದು. ರುದ್ರ, ಯಾರ ಜನ್ಮಕ್ಕೂ ಯಾರೂ ಸಾವು ಕಾರಣಲ್ಲ. ಯಾರು ಸಾತ್ರು ಯಾರು ಹುಟ್ಟುವುದಿಲ್ಲ. ಹುಟ್ಟವ್ರು ಹುಟ್ಟುತ್ತಾರೆ, ಸಾಯವ್ರು ಸಾಯುತ್ತಾರೆ. ಅದು ಈ ಜಗತ್ತಿನ ನೇಮು. ಹುಟ್ಟು ಸಾವುಗಳ ಸಂಬಂಧ ಕಟ್ಟುವುದು ಈ ಹುಚ್ಚು ಮೂರ್ಖ ಮಾನವರ ಬರೀ ಒಂದು ಹೋರಾಟ ಅದ. ಅದನ್ನು ತಲೆ ಕೆಡಿಸಿಕೊಳ್ಳಬೇಡ. ಅಂದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆತು ಬಿಡಬೇಕು ಅಂತ ಹೇಳ್ತೀನಿ. ಮರಿಲೇಬೇಕು ರುದ್ರ, ಮರಿಲೇಬೇಕು. ನಾವು ಹುಟ್ಟಿದ ಈ ಪ್ರಪಂಚವನ್ನು ಒಂದು ದಿನ ನಾವೇ ಬಿಟ್ಟು ಹೋಗುತ್ತೇವೆ ಎಂದಾಗ ಕಟ್ಟಿಕೊಂಡು ಹೆಂಡತಿ ಎಷ್ಟು ದಿನದವಳು? ನಮ್ಮಿಂದ ಮಾಯವಾದದ್ದನ್ನು ಎಲ್ಲವನ್ನೂ ಮರೆಯಲೇಬೇಕು. ಮರೆಯಲು ದೃಢ ನಿರ್ಧಾರ ಮಾಡಬೇಕಷ್ಟೇ. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗುವಿನ ಮುಂದಿನ ಭವಿಷ್ಯ ಹೇಗೆ ದಡಿ? ರುದ್ರ, ಈ ಮಗುವನ್ನು ಬದುಕಿಸುವುದು ನಿನ್ನ ಧರ್ಮ ಮತ್ತು ಅದು ನಿನ್ನ ಆದ್ಯ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ಇವಳನ್ನು ನಿಲ್ಲಿಸು. ಅವರಿವರ ಮನೆಗೆ ಕೂಲಿ ಹಚ್ಚುವುದು ಬಿಡು. ಒಳ್ಳೆಯ ವಿದ್ಯಾಭ್ಯಾಸ ಕೊಡು. ಇವಳ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ. ಇವಳು ನನ್ನ ಸ್ವಂತ ಮಗಳು ಇದ್ದ ಹಾಗೆ ಎಂದು ತೆಗೆದುಕೋ. ಇರಲಿ, ಈ ಮಗುವಿಗೆ ನನಗಾಗಿ ಸ್ವಲ್ಪ ದುಡ್ಡು ತೆಗೆದುಕೊಳ್ಳಪ್ಪ. ಇಲ್ಲಿ ಬರುಣವನ್ನು ನಾನು ಯಾವ ಜನ್ಮದಾಗ ಹುಟ್ಟಿಸ್ಬೇಕ್ರಿ? ಯಾಕೋ ರುದ್ರ ಕಣ್ಣೀರು? ರುದ್ರ, ಋಣ ಮುಟ್ಟಿಸುವ ಕಾಲ ದೇವರು ಒಂದಿಲ್ಲ ಒಂದು ದಿನ ತರುತ್ತಾನೆ. ಅಷ್ಟಕ್ಕೂ ಉಂಡವರಿಗೆ ಉಣಿಸಬಾರದು, ಹಸಿದವರಿಗೆ ಅನ್ನ ಹಾಕಬೇಕು. ಅದೇ ನಿಜವಾದ ಮನುಷ್ಯನ ಧರ್ಮ. ಈಗ ಎಲ್ಲವನ್ನು ಕಳೆದುಕೊಂಡು ನೀನು ಹಸಿದು ನಿಂತಿರುವೆ. ಈಗ ನಿನಗೆ ಅನ್ನ ಹಾಕದೆ ಹೋದರೆ ಆ ಭಗವಂತ ನನ್ನನ್ನು ಮೆಚ್ಚುವನೆ? ಇರಲಿ, ಈ ಮಗುವನ್ನ ಈ ಊರಾಗ ಯಾರ ಮನೆ ಬಿಡವನಿ? ಇಲ್ರಿಪ್ಪ ದಡ್ಯಾರ, ಈ ಊರಾಗ ಯಾರ ಮನೆಯಾಗೂ ಬಿಡಾಗಿಲ್ರಿಪ್ಪ. ನನ್ನ ತಂಗಿ ಬೆಂಗಳೂರಾಗಿದ್ದಾಳ್ರಿ. ಹೊಟ್ಟೆ ಪಾಡಿಗಂತ ಬದುಕಲಕ್ಕೆ ಹೋಗಿ ಭಾಳ ದಿನ ಆಯ್ತ್ರಿಪ್ಪ. ಅಲ್ಲೇ ಹೋಗಿ ನನ್ನ ಮಗಳನ್ನ ಬಿಟ್ಟು ಬರ್ತೀನಿ. ಮತ್ತು ನನ್ನ ತಂಗಿ ಮಗ ಅಲ್ಲೇ ಅರವಿಂದ ಅಂತ ಇದ್ದಾಳೆ. ಇಬ್ಬರು ಜೊತೆಯಾಗಿ ಬೆಳಿಬೇಕು ಅಂತ ನನ್ನ ಆಸೆ ಐತ್ರಿ. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನನ್ನ ಮಗಳ ಬಿಟ್ಟು ಬರ್ತೀನಿ ರೀ. ಪಾದಡಿ ಬಿಟ್ಟು ಬಾ ರುದ್ರ, ನಾಳೆ ಬೇಡ, ಇವತ್ತ ನೀ ಬೆಂಗಳೂರಿಗೆ ಹೋಗಿ. ಯಾಕಂದ್ರೆ ಇನ್ನ ಹಾಲು ಕುಡು ಹಸಿಗೂಸದ ಸುಳ್ಳ. ಹೋಗ ಅವ್ರಿಗೆ ಹೇಳಿ ಬಾ, ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸುವಂತ ಹೇಳಿ ಬಾ. ಹೋಗಪ್ಪ ಹೋಗು. ಆಯ್ತು ರೀ ಪಾದಡಿಯಾರ, ನಾನು ಇವತ್ತ ಬೆಂಗಳೂರಿಗೆ ಹೋಗಿ ಈ ಮಗಳೆಲ್ಲ ಬಿಟ್ಟು ಬರ್ತೀನಿ. ನಮಸ್ಕಾರ ಪಾದಡಿಯಾರ. ಇಲ್ಲ ರುದ್ರ, ಆದದ್ದು ಬರುವುದಿಲ್ಲ. ಸ್ವಲ್ಪ ಧೈರ್ಯ ತಗೋ. ಮತ್ತೆ ಯಾರೇನು ಮಾಡುವುದೇನು ಇರಾಕ್ ಬಂದಿವ ಯಾರ ಇಲ್ಲಿ?
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಸಂಭವಾಮಿ ಯುಗೆ ವಿಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಸೌಕ್ಲ ಬರ್ತಾ ಇತ್ತು, ಸಂಶಯ ಪಡ್ತಾ ಇದ್ದೀರಲ್ಲ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ದಲಿತರ ದಬ್ಬಾಳಿಕೆ ಹೆಚ್ಚಾದಾಗ ಇದನ್ನು ಮಟ್ಟ ಹಾಕುವುದಕ್ಕೆ ಆ ದೇವರು ಯಾವುದಾದ್ರೂ ಬರ್ತಾನ ಅಂತ. ಆದರೆ ಇದು ಕಲಿಯುಗ. ತಲೆ ಇರುವರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ, ತಲೆ ಹೊಡೆಯುವರ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟುವುದಂದ್ರೇನು? ನಮ್ಮಂತ ಕಳ್ಳನಾಯಕರ ಮಟ್ಟ ಹಾಕುವುದಂದ್ರೇನು? ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ನನ್ನ ಹತ್ತ ಕಳಿಕೊಂಡು ಪಡಿದ್ದರು. ನನ್ನ ಮನದಲ್ಲಿ ಕಾಣುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನ್ಯಾಯ, ನೀತಿ, ಸತ್ಯ, ಧರ್ಮ. ಅವರು ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾಂತರಿಗೆ ಬೇಕಾಗಿರುವುದು ಹೆಂಡ ಖಂಡ 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 ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗಳಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಹಾದೇಶದ ಮನೆಯಲ್ಲಿ ವಿಷಕಂಡ. ನನ್ನ ಇಚ್ಛೆ ತಿಳಿದರೆ ಮಹಾಂತೇಶ ಅವರ ಇಚ್ಛೆಯನ್ನು ತತ್ತು ಕಳಿಸಿದ್ದೆ. ಆದರೆ ಅವರು ಬಾಳು ನುತ್ತು ನೂರಾಗುವುದು ಯಾವ ಸಂದೇಹವೂ ಇಲ್ಲ. ಮಹಾಂತೇಶ, ಮುಂಜಾನೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿಗಪ್ಪ ಹೋಗಿದ್ದೆ? ಏನಮ್ಮ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದೆ ಅಂದೆ? ಅಮ್ಮ, ಮನೆಯಲ್ಲಿ ಕುಳಿತುಕೊಂಡು ಕಾಲು ಕಳೆಯಲು ತುಂಬಾ ಬೇಜಾರಮ್ಮ. ಅದಕ್ಕಾಗಿ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿದ್ದೆ. ಅಲ್ಲ ಕಣು, ಬೆಂಗಳೂರಿನಿಂದ ನೀನು ಈ ಊರಿಗೆ ಬರೋದೇ ಅಪರೂಪ. ಬಂದರೂ ಕೂಡ 4 ದಿವಸದಲ್ಲಿ 4 ತಾಸು ಕೂಡ ಮನೆಯಲ್ಲಿ ಇರುವುದಿಲ್ಲ ಅಂತೀಯ. ನಿನ್ನ ತಂದೆಯವರು ನೋಡಿದರೆ ಮಹಾಂತೇಶ ಎಲ್ಲಿ ಅಂತ ಕೇಳ್ತಾನೇ ಇರ್ತಾರೆ. ಇವತ್ತು ಒಂದು ದಿವಸ ಆದರೂ ನಮ್ಮ ಜೊತೆ ಮನೆಯಲ್ಲೇ ಇದ್ದುಬಿಡು. ಮೊದಲು ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲ. ಈಗ ನಾನು ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ, ಬೆಳೆದಲಿದ್ದ ಪ್ರಾಪ್ತ ವಯಸ್ಸಿನ ಮಗ ನಾನು. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಯಾವತ್ತಿದ್ರೂ ಚಿಕ್ಕ ಮಗುನೇಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೀಲಿ ಅಂತ ಪ್ರತಿದಿನ ನಿನಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೆ. ಆ ಅಭ್ಯಾಸ ಇನ್ನೂ ಕೂಡ ನನ್ನಿಂದ ಹೋಗಿಲ್ಲ ಕಣಪ್ಪ. ಒಂದು ವೇಳೆ ಏನಾದರೂ ನನಗೆ ಕುಡಿಯೋದಕ್ಕೆ ಹಾಲು ಕೊಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಅದು ಅಲ್ಲದೆ ಮಹಾಂತೇಶ, ಹೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಯಾವತ್ತಿದ್ರೂ ಕೆಡಕಾಗೋದಿಲ್ಲ ಕಣೋ. ಅಮ್ಮ, ಹೆತ್ತ ತಾಯಿಯ ಪ್ರೀತಿಯನ್ನು ತಿಳಿಯಲಾರದು ಏನಾದ್ರು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ.
ಇನ್ನು ಮುಂದೆ ಈ ಊರಿಗೆ ಬಂದಾಗ ಒಮ್ಮೆ ನಾನು ಪ್ರತಿನಿತ್ಯ ನಿನ್ನ ಕೈಯಿಂದ ಹಾಲು ಕೊಡದೇ ಹೊರಗೆ ಹೋಗುತ್ತೇನೆ. ಈಗ ನಾನು ಸಂತೋಷ ಆಯ್ತೇನಮ್ಮ? ಆಯ್ತಪ್ಪ, ಬಾ ಹಾಲು ಕುಡಿ. ತಾಯರಮ್ಮ, ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಅವರು ಏನೋ ತಪ್ಪು ತಿಳ್ಕೊಂಡ್ರೇನಮ್ಮ? ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದರೇನಪ್ಪ? ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಮಹದೇಶ, ನಿನ್ನೆ ರಾತ್ರಿ ಕುಡಿದು ಅಲಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ. ನಾನೇ ನಿನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ನಿನ್ನ ರೂಮಿನಲ್ಲಿ ಮಲಗಿಸಿದೆ. ನಿನ್ನ ಮೈ ಮೇಲೆ ಅರಿವು ನಿನಗಿರ್ಲಿಲ್ಲ. ಈ ಮನೆತನದ ಘನತೆ ಬಗ್ಗೆ ಪ್ರಜ್ಞೆ ಕೂಡ ನಿನಗಿರ್ಲಿಲ್ಲ. ಆದ್ರೆ ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ. ಅದು ನಾನು ಮಾಡಿರುವ ಪುಣ್ಯ. ಏನು ಹೇಳ್ತಿದ್ದೆ ಅಮ್ಮ ನೀನು? ಅಂತ ತಪ್ಪು ನಾನೇನು ಮಾಡಿದ್ದೇನೆ? ಈ ಜಗದಲ್ಲಿ ಕುಡಿಯುವುದು ದೊಡ್ಡ ತಪ್ಪಲ್ಲ. ಕಳ್ಳತನ, ಕೊಲೆ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದರಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ. ನಾವು ತಿಳಿದುಕೊಳ್ಬೇಕಲ್ಲ. ಯಾಕೆಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಂಥ ಮನೆತನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಇಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದು ಅನ್ನೋದೇ ಈ ನಿನ್ನ ತಾಯಿ ಆಶೆಕನು. ತಿಳಿಯಿತಮ್ಮ, ಹೆತ್ತವರ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದದಕ್ಕೆ ನೀನು ಶಿಕ್ಷೆ ಕೊಡುವುದಾದರೆ ನಿನ್ನ ಕೈಯಿಂದ ನನ್ನ ಕೆನ್ನಿಗೆ ನಾಲ್ಕು ಹೊಡೆದು ಬಿಡಮ್ಮ. ಮಾದೇಶ, ಎಂಥ ಮಾತಾಡ್ತಾ ಇದ್ದೀಯ ನೀನು? ನಾನು ನಿನ್ನ ಕೆನ್ನೆಗೆ ಹೊಡೆಯೋದೆ? ನಿನ್ನ ಕೆನ್ನೆಗೆ ಹೊಡೆಯುವಂಥ ಸಣ್ಣ ಗುಣದವಳು ಈ ನಿನ್ನ ತಾಯಿ ಅಲ್ಲಕನೋ, ಈ ನಿನ್ನ ತಾಯಿ ಅಲ್ಲ. ನೀನು 1000 ತಪ್ಪು ಮಾಡಿದ್ರು ಕೂಡ ಮುಚ್ಚಿ ಹಾಕಿಕೊಳ್ಳುವಂಥ ಮನೋಭಾವನೆ ಈ ನಿನ್ನ ತಾಯಿಗಿದೆಯಪ್ಪ. ಆದ್ರೆ ನಿನ್ನ ತಂದೆಯವರು ಹಾಗಲ್ಲ ಕಣೋ. ನಿನ್ನ ತಂದೆಯವರು ದುಷ್ಟರನ್ನು ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನು ಕಂಡ್ರೆ ಕೈಕಾಲನ್ನೇ ಕತ್ತರಿಸಿ ಹಾಕ್ತಾರೆ, ಕೊಲೆಗಾರ ಏನಾದರೂ ಸಿಕ್ಕರೆ ಅವರ ಉಂಡವನ್ನೇ ತೆಗೆದು ಹಾಕ್ತಾರೆ. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದನ್ನೇ ನನ್ನ ಆಸೆಯಪ್ಪ. ಅಮ್ಮ, ಅಮ್ಮ ನಿನ್ನ ಪಾದ ಬಿಟ್ಟು ಹೇಳುತ್ತೇನೆ, ಇಂದು ಮುಂದೆ ಇಂಥ ಯಾವ ತಪ್ಪು ನಾನು ಮಾಡಲಾರೆ. ಆದರೆ ಇದೇ ನನ್ನ ಕೊನೆಯ ಮಾತು. ಅಮ್ಮ, ನಾನು ಇಂದು ಬೆಂಗಳೂರಿಗೆ ಹೋಗಬೇಕು. ಅಪ್ಪಾಜಿ ಕಡೆಯಿಂದ 10,000 ರೂಪಾಯಿ ಹಣವನ್ನು ಇಸಿಕೊಡಮ್ಮ. 10,000 ಏಕು, 20,000 ಹಣವನ್ನು ಬೇಕಾದ್ರೆ ಇಸಿಕೊಡ್ತೀನಿ. ಆದ್ರೆ ನೀನು ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾದ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ. ಏನು ಮಾದೇವಿ, ತಾಯಿ ಮಗನಂತ ಏನೋ ಯೋಚನೆ ಮಾಡಕತ್ತಲ್ಲ? ಏನು ಇಲ್ಲ ರೀ, ಮಗ ಮಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ. ಅವನಿಗೆ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ನಿಮ್ಮ ತಂದೆಯವರು ಬರಲಿ ಇರಪ್ಪ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮಾದೇವಿ, 10,000 ರೂಪಾಯಿ ನಿನ್ನ ಮಗ ಕೊಡಲಿಕ್ಕೆ ನನ್ನೇಕೆ ಕೇಳುವಿ? 10 ಅಲ್ಲ 50,000 ರೂಪಾಯಿ ಕೊಡು, ನನ್ನದೇನು ಅಭ್ಯಂತರವಿಲ್ಲ. ಆದರೆ ಮಂತೇಶ್, ಒಂದೇ ಒಂದು ಮಾತು ಹೇಳುವುದೈತಿ. ಏನು ಹೇಳು ಅಪ್ಪಾಜಿ, ನಿಮ್ಮ ಮಾತನ್ನು ಚಾತು ತಪ್ಪದೇ ಪಾಲಿಸುತ್ತೇನೆ. ನೋಡು ಮಂತೇಶ, ನೀನೊಬ್ಬನೇ ಮಗ ಈ ಮನೆಗೆ ಸಂಬಂಧಪಟ್ಟ ಸರ್ವ ಆಸ್ತಿಗೂ ನೀನೇ ಒಂದು ದಿನ ಸರ್ವಾಧಿಕಾರಿ. ಮುಂದೆ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ಬೆಳೆಯುವ ಬುದ್ಧಿ 10 ಜನ ಒಪ್ಪಿಕೊಳ್ಳುವಂತ ಮಗ ಆಗಬೇಕು. ಅಪ್ಪಾಜಿ ಅಲ್ಲ, 10 ಜನ ಮೆಚ್ಚಿಕೊಳ್ಳಬೇಕು. ಚೊಕ್ಕವಾದ ಕಿಚ್ಚಿನಲ್ಲಿ ಸುಟ್ಟ ಚಿನ್ನದ ಚಂದದ ಗೊಂಬೆಯಂತೆ ಕಾಣಬೇಕಲೇ ಈ ಸಮಾಜದಲ್ಲಿ ಕಾಣುವ ಕಣ್ಣಿಗೆ. ಅಪ್ಪಾಜಿ, ಹೆತ್ತವರ ಕಣ್ಣಿಗೆ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಎಂಬ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದ ಬದುಕುತ್ತೇನೆ ಅಂತ ನಾನು ನಿಮಗೆ ಮಾತು ಕೊಡುತ್ತಿದ್ದೇನೆ. ಅಪ್ಪಾಜಿ, ನನ್ನ ಮೇಲೆ ಸ್ವಲ್ಪ, ನಿನ್ನ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆಯಾಗಲಿ. ನಂಬಬೇಕು ಮಂತೇಶ, ನಂಬಬೇಕು. ಸಿಟ್ನ್ಯಾಗ ಬೇವಲ್ಯಾಕ ಮತ್ತು ಮನುಷ್ಯನ ನೋವು ಮಾಡ್ಕೋಬೇಡ. ಮತ್ತು ನಿಮ್ಮನ್ನು ಬೇಯ್ದ ಯಾರನ್ನು ಬೇವ ಮಂದಿನ ಬೇಯ್ದ್ರೆ ಕೇಳ್ಯಾರಲಿ ಮಗನ ಇರಲಿ. ನನ್ನ ಆಸೆ ಏನಪ್ಪ ಮಂತೇಶ, ಮನೆ ಎಂಬ ಗೂಡಿನಲ್ಲಿ ಮಗು ಎಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ಎಂಬ ಕಡ್ಡಿ ಕಾಳುಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು
ನಾಳೆ ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ನೀನಾಗಲೆಂದು ಆಸೆ ಹೊತ್ತು ಕುಳಿತಿದ್ದೇನೆ. ರೆಕ್ಕೆ ಬಲಿತ ಬೆಳಕೆ ಆ ಹಕ್ಕಿ 10 ಜನರನ್ನ ಕುಕ್ಕುವ ರಣ ಹದ್ದು ನೀನಾಗಬಾರದು. ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ ಮಂತೇಶ್, ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನೋ ರಣಹದ್ದಲ್ಲ. ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಜಪಿಸಿದ ಅರಿಗಿಲಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರುಳಿಗೆ ಕೀರ್ತಿ ತರುವುದು. ಅಮ್ಮ, ನಾನು ಹೋಗಿ ಬರ್ತೇನಮ್ಮ. ಹೋಗಿ ಬಾರಪ್ಪ, ಮನ್ಸಿಗೆ ಹಚ್ಕೋಬೇಡ, ಬೇದಾನತ್ತ ಶಾಂತ ಸಾಲಿ ಕಲ್ತಾರ. ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿರಿಪ್ಪ ದಣಿಯಾರ, ನಿಮ್ಮ ಪುಣ್ಯದಿಂದ ಚೆನ್ನಾಗಿದ್ದೀನಿ ದಣಿಯಾರ. ಯಾವಾಗಾರ ಬಂದಿರ್ತೀರಿ, ಇನ್ನೊಂದು 4 ದಿನ ನಮ್ಮ ಜೊತೆ ಇರಬಾರ್ದೇನ್ರಿ ದಣಿಯಾರ? ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ, ನಾನು ಹೋಗಲೇಬೇಕು. ಮತ್ತೆ ಸಮಯ ಸಿಕ್ಕಾಗ ಬಂದಿರ್ತೇನೆ. ಆಯ್ತು ಬಿಡ್ರಿಯಪ್ಪ. ರುದ್ರ, ಒಳಗೆ ಮಂತೇಶಿ ಬ್ಯಾಗ್ ಇದೆಯಪ್ಪ, ಅವಂಗೇನೋ ಒಂದು 10,000 ರೂಪಾಯಿ ಬೇಕತ್ತ. ಒಂದು 10,000 ರೂಪಾಯಿ ಇಟ್ಟು ಕಳ್ಸಿ. 1,000 ರೂಪಾಯಿ ಬಿಡಲಿ ಅವಂಗ. ಬೆಂಗಳೂರಾಗ ಓದು ಹುಡುಗಗೆ 10,000 ಯಾಕ್ರಿಪ್ಪ ದಣಿಯಾರ? ಇನ್ನೊಂದು 10,000 ಹೆಚ್ಚಿಗೆ ಯಾಕೆ ಇಡ್ತೀನಿ ಬಿಡ್ರಿ, ನಂದೇನು ಖರ್ಚು ಹೋಗತ್ತೆ. ಏನ್ ಸಾಲಿ ಕಲಿತ್ರ ಅವ್ನು ಹೆಣೆ ಬರ, ಮತ್ತೇನು ಹಡಿದು ತನೆ ಬರ ಬಿಡಕ್ ಬರ್ತೈತೆ. ಅವ್ರು ಕಲ್ಸುವಪ್ಪ, ಅದು ಹೇಳುವಟ್ಟು ಹೇಳುದು ನಮ್ಮ ಹಿಂಗೇನ್ರಿ? ಮತ್ತೆ ಹೇಳುವಟ್ಟ ಹೇಳ್ಬೇಕಲ್ಲ. ಮಾತೇಶ, ಬೆಂಗಳೂರಿಗೆ ಹೋದ ತಕ್ಷಣ ನಿನ್ನ ತಾಯಿಯನ್ನು ಮರ್ತು ಬಿಡಬೇಡ. ಸರಿಯಾದ ಸಮಯಕ್ಕೆ ಊಟ ಮಾಡು, ಸರಿಯಾದ ಟೈಮ್ಗೆ ನಿದ್ದೆ ಮಾಡು. ಇಲ್ಲಿ ನೋಡು, ನೀನು ನಿಮ್ಮ ತಂದೆ ತರ ಆಗ್ಬೇಡ. ನಿದ್ದೆ ಮಾಡಪ್ಪ ಮೊದಲು. ನೋಡಿ ಹೆಂಗಾಗ್ಯಾನ ಗಾಡ್ಯಾನ ಹಳ್ಳಿಗ್ಯಾನ ಮಗ. ದಣ್ಯಾರ, ಬೆಂಗಳೂರಾಗ ನನ್ನ ಮಗಳನ್ನ ಓದಾಕತ್ತಾಳ್ರಿ. ಈ ವರ್ಷ ಹಾಕಿದ್ದು BA ಮುಗಿತೈತಿ. ನೀವು ಒಂದು ಸ್ವಲ್ಪ ಅಕ್ಕಿಗೆ ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತೀರೇನ್ರಿಪ್ಪ ದಣ್ಯಾರ? ಬೆಂಗಳೂರಲ್ಲಿ ಯಾವ ಕಾಲೇಜು ಎಲ್ಲಿದ ಅಂತ ಹುಡುಕಬೇಕು. ನಿನ್ನ ಮಗಳ ವಿಳಾಸಲ್ಲಿ ಹತ್ರ ಇದೆಯಾ? ತೋ ಚೇಚೆ ವಿಳಾಸನ ಮನ್ಯಾಗ ಮಾಡಿ ಬೆಂಗಳೂರ ಅಂತ. ಬೆಂಗಳೂರಾಗ ಏನು ಗೊತ್ತಾಗತಿ, ಅಡ್ರೆಸ್ ಬೇಕಲ್ಲಿ. ಇಲ್ರಿ ದಣ್ಯಾರ, ನನಗೂ ದೊಡ್ಡ ಸಿಟಿ ಅನ್ನೋದು ನನಗೂ ಗೊತ್ತೈತಿ. ಆದರೂ ಇಲ್ಲಿ ಬೆಟ್ಟ ಅನ್ನೋದು ಕೇಳ್ಬೇಕಂತ ವಿಚಾರ ಮಾಡೀನಿ ದಣ್ಯಾರ. ವಿಳಾಸ ಮನ್ಯಾಗ ಮರ್ತು ಬಂದೇನ್ರಿ. ಇನ್ನ ಮತ್ತೆ ಬರತ್ತಿರಲ್ಲ ನೀವು ಹಗಲೆಲ್ಲ. ಆಗ ಬಂದಾಗ ಕೊಟ್ಟು ಕಳಿಸ್ತೀರಿ. ನಡ್ರಿ ನಿಮ್ಮನ್ನು ಬಸ್ ಹತ್ತೀಸಿ ಇದ್ರಾಗ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ. ಆಯ್ತಮ್ಮ, ನಾನು ಹೋಗಿ ಬರ್ತೇನೆ ಅಪ್ಪಾಜಿ. ಟಾಟಾ. ಮಾದೇವಿ, ಹಸುವಾಗೈತಿ, ಅಟ್ಟು ಒಂದು 4 ರೊಟ್ಟಿಯಾರ ಮಾಡ್ಬಾಯ್.